ಜೈತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯಕಾಂತಿ ಪ್ರತತ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯಸಂಖ್ಯೋರ್ಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞನದೀವಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು ಹರಿಕಥಾಮೃತ ಸಾರದಲ್ಲಿ ಪಂಚಮಹಾಯಜ್ಞ ಸಂಧಿ ನೋಡ್ತಾ ಬಂದಿದ್ದೀವಿ. 16 ಪದ್ಯಗಳು ನೋಡಿದ್ದೀವಿ. ಹೇಗೆ ದೇವರು 30 ರೂಪದಿಂದ, ಹೇಗೆ ಮನುಷ್ಯ ದೇಹ ಬರಬೇಕಂದ್ರೆ ದೇವರು ಅದಕ್ಕೆ ಎಷ್ಟು ರೂಪಗಳನ್ನ ತಕೊಂಡು ಎಷ್ಟು ರೂಪಗಳನ್ನ ಅಭಿವ್ಯಕ್ತ ಮಾಡುತ್ತಾ ಈ ದೇಹದಲ್ಲಿ ಅದನ್ನ ಅಭಿವ್ಯಕ್ತ ಮಾಡುತ್ತಾನೆ ದೇವರು. ಆ 30 ರೂಪದಿಂದ ಬಂದ ಭಗವಂತ ಈ ದೇಹದಲ್ಲಿ, ಮನುಷ್ಯ ದೇಹದಲ್ಲಿ ಏಕಾತ್ಮ ಅಂತ ಹೃದಯದಲ್ಲಿ ಒಂದು ರೂಪ, ಹೀಗೆ ಅವನು ನಮ್ಮ ಇಂದ್ರಿಯಗಳಲ್ಲಿ, ಪಂಚಭೂತಗಳಲ್ಲಿ, ಆಮೇಲೆ ಅಲ್ಲಿರುವಂಥ ದೇವತೆಗಳಲ್ಲಿ 10,326 ರೂಪ ನೋಡಿದ್ದೀವಿ. ಆಮೇಲೆ ಹೃದಯ ಮತ್ತು ಉಳಿದ 3 ಸ್ಥಾನ, ಅಧ್ಯಾತ್ಮ, ಅಧಿದೈವ, ಅಧಿಭೂತ ಸ್ಥಾನಗಳು. ಬೇಸಿಕಲಿ ನಮ್ಮ ದೇಹ, ಇಂದ್ರಿಯಗಳು, ಅದೇ ತಾನೇ ಬೇಕು ನಮಗೆ. ಹೃದಯ ಬೇಕು, ದೇಹ ಬೇಕು, ಇಂದ್ರಿಯಗಳು ಬೇಕು. ಅಲ್ಲಿ ಎಲ್ಲವೂ ಜಡ ಮಾಡಿಸುವಂತ ದೇವತೆಗಳು ಮೂಲ ಮಾಡಿಸ್ತಾನೆ. ಸೊ ಇಲ್ಲಿ ಹೇಗೆ ದೇವರು ಇದ್ದಾನೆ ಅಂತ ಅದನ್ನ ಹೇಳಿ, ಈ ದೇಹವನ್ನ ಧಾರಣೆ ಮಾಡಲಿಕ್ಕೆ ಪಂಚಪ್ರಾಣರಲ್ಲಿ ಅದೇ ಹೆಸರಿನಿಂದ ಇಷ್ಟು ರೂಪದಿಂದ ಇದ್ದಾನೆ. ಮತ್ತು ಪಂಚಪ್ರಾಣರು 10 ಪ್ರಾಣರು ತಗೊಂಡಿದ್ದಾರೆ. 18,127 ರೂಪ ಅಂತ ನೋಡಿ, ಅದರಲ್ಲಿ ಇದು ಇಷ್ಟು ರೂಪಗಳಿಂದ ಅವನು ಇದನ್ನ ಧಾರಣೆ ಚೆನ್ನಾಗಿ ಮೇಂಟೆನೆನ್ಸ್ ಇರಬೇಕು. ನಾವು ಬದುಕಿರುವಂತ ಕಾಲದವರೆಗೇನು ಇದು ಚೆನ್ನಾಗಿ ಈ ಮನುಷ್ಯ ದೇಹದಂತೆ ಇರಬೇಕು. ಅಂದ್ರೆ ನಮ್ಗೆ ಕಾಲಕ್ಕೆ ತಕ್ಕಂತೆ ಪರಿಣಾಮಗಳ ಆದ್ರೂ ಮನುಷ್ಯ ದೇಹ, ಬುದ್ಧಿ ಎಲ್ಲವೂ ಇದೆ ಇಲ್ಲಿ. ಸೊ ಇದೆಲ್ಲ ಮಾಡಿಸುವಂತ ಧಾರಣೆಗಿದ್ದಾನೆ. ಆಮೇಲೆ ನಮಗೆ ಅವಿದ್ಯೆಯನ್ನ ಕೊಟ್ಟು ಅವನಿಂದ ಪಾಠ ಕಲಿಸಿ ಅದು ಮೂಲಕವಾಗಿ ನಮಗೆ ಒಳ್ಳೆ ಸರಿ ತಪ್ಪುಗಳನ್ನು ತಿಳಿಸಿ ಸಾಧನೆ ಮಾರ್ಗದಲ್ಲಿ ಹಾಕಬೇಕು. ಇದಕ್ಕೆ ವಿಶೇಷವಾಗಿ 16,416 ರೂಪಗಳು ಅಂತ ಪಂಚವಿದ್ಯೆಗಳಲ್ಲಿ ಅಂತ ಅದನ್ನ ಹೇಳಿ, ಆಮೇಲೆ ಇಷ್ಟಿದ್ರೆ ಸಾಕ ನಮ್ಗೆ? ನಾವು ಪೂಜೆ ಮಾಡಲಿಕ್ಕೆ ನಮಗೆ ಸಾಮಗ್ರಿಗಳು ಬೇಕು. ನಾವು ನಮ್ಮ ಪರಿಸರದಲ್ಲಿ ಇರುವಂತ ಒಂದು ಇತರ ಪ್ರಾಣಿಗಳು, ಅಲ್ಲಿ ನಾವು ಭಗವಂತ ಇದ್ದು ನಮಗೆ ಸಾಧನೆಗೆ ಅನುಕೂಲವನ್ನ ಮಾಡಿಕೊಡ್ತಾನೆ. ಮತ್ತು ಅದು ಹೇಗೆ ಮಾಡಿಕೊಡ್ತಾನೆ? ಆ ಧರ್ಮಗಳು ಒಂದೊಂದು ಕಾಲ ದೇಶ ಹೇಳ್ತೀವಲ್ಲ, ದೇಶ ಕಾಲ ಉಚಿತ ಅಂತ ಹೇಳ್ತೀವಲ್ಲ. ಸೊ ಹಾಗೆ ಆ ಒಂದು ಕಾಲ ಅಂದ್ರೆ ಎಲ್ಲ ಸಮಗ್ರವಾದ ಕಾಲ. ಆ ಯುಗಗಳಲ್ಲಿ ಭೇದ ಇದೆ. ಈ ಕಾಲ, ಇನ್ನೊಂದು ಕಾಲ, ಈ ಒಂದು ಟೈಮ್ ಚೇಂಜಸ್ ಅಲ್ವಾ. ಅಲ್ಲಿ ಇರುವಂತ ಧರ್ಮಗಳು ಅದಕ್ಕೆ ತಕ್ಕಂತೆ ಆ ಒಂದು ಧರ್ಮಗಳು ಹೇಗೆ ನಮ್ಮಿಂದ ಪ್ರವರ್ತನೆ ಮಾಡ್ತಾನ, ಸಿಚುವೇಶನ್ ಹಾಕ್ತಾನೆ ಅಂತ ಹೇಳಿದಾಗ, ಇಷ್ಟು ಬಂದಾಗ ನಮಗೆ ಒಂದು 15 ಪದ್ಯಗಳಲ್ಲಿ ಬಂದಾಗ ಇಟ್ಸ್ ಜಸ್ಟ್ ಆಲ್ ಇನ್ಸ್ಪೈರಿಂಗ್ ಅಂತ ಹೇಳ್ತೇವೆ. ಇಷ್ಟು ಇಟ್ಸ್ ರಿಯಲಿ ಟೂ ಮಚ್ ಆಗತ್ತಲ್ಲ ಅಂತ ಹೇಳಿದಾಗ, ಹೇಗೆ ಚಿಂತನೆ ಮಾಡೋದು ಹೇಗೆ ಅಂತ ಹೇಳಿದಾಗ, ಎಲ್ಲಾ ಕಾಲದಲ್ಲಿ ನಾವು ಮಾಡ್ಲಿಕ್ಕೆ ದೇವರು ನಿಮಗೆ ದೇಹ ಕೊಟ್ಟಿದ್ದಾನಲ್ಲ, ಆ ದೇಹ ಇಷ್ಟು ರೂಪಗಳು. ದೇವರು ಅಂದ್ರೆ ಒಂದು ರೂಪ ಅಂತ ದೇವರು ತಕೊಂಡ್ರೆ ಒಂದು ರೂಪ ನಮ್ಮ ಥರ ಅಲ್ಲ. ಅದು ದೇವರ ರೂಪ ಅಂತ ಯಾವುದೇ ಒಂದು ರೂಪ ತಗೊಂಡು ವಿಶ್ವರೂಪ ತೋರಿಸಿದಾನಲ್ಲ ಕೃಷ್ಣ. ಅಂದ್ರೆ ಕೃಷ್ಣನಲ್ಲಿ ವಿಶ್ವರೂಪ ಅಂದ್ರೆ ಎಲ್ಲ ರೂಪಗಳಲ್ಲಿನೂ ವಿಶ್ವ ಅನಂತ
ಅನಂತ ರೂಪದಿಂದ ಇದ್ದಾನೆ. ಅದರಲ್ಲಿ ಒಂದು ತುಣುಕನ್ನ ಇಷ್ಟು ಕೊಟ್ಟಿದ್ದಾರೆ. ಇದು ಹೇಗೆ ರೀ ಸಾಧ್ಯ? ಇದು ಹೇಗೆ ಚಿಂತನೆ ಮಾಡೋದು? ಅಮಿತವಾದಂತ ಒಂದು ವಸ್ತು, ಅಚಿಂತ್ಯ, ಅದ್ಭುತವಾಗಿ ಅನಂತ ರೂಪ ಅಂತ ಹೇಳ್ತೀವಿ. ಏನು ಅನಂತ? ಒಂದು ರೂಪ ನೆನಪು ಇಟ್ಕೊಳ್ಳೋಕ್ಕಾಗೋದಿಲ್ಲ ನಮಗೆ. ಶಂಖ ಚಕ್ರ ಗದಾ ಪದ್ಮ ಒಂದು ಸುತ್ತಿ ಕೇಶವ ರೂಪ ನೋಡಿದ್ರೆ ಮರ್ತೋಗತ್ತನ್ನ. ಕೇಶವ ನಾರಾಯಣ ಹೋದಾಗ ಕೇಶವ ಮರ್ತೋಗುತ್ತೆ. ಹೇಗೆ ನೆನಪಿಟ್ಟುಕೊಳ್ಳೋದು? ಹೇಗೆ ಸಾಧ್ಯ ಅಂತ ಹೇಳಿದಾಗೆ ಅದಕ್ಕೆ ಹೇಳ್ತಾರೆ, ನಮಗೆ ಅದು ನಿಲುಕೋದಿಲ್ಲ. ಇದು ಜಸ್ಟ್ ನಾವು ಇಷ್ಟಿಷ್ಟು ರೂಪದಿಂದ ಇದ್ದಾನೆ, ಇಷ್ಟಿಷ್ಟು ಮಾಡ್ತಾನೆ ಅಂತ ಅಚಿಂತ್ಯ ನಮಗೆ, ನಮ್ಮಲ್ಲಿ ಆ ಒಂದು ಇನ್ಸ್ಪೈರ್ ಆಗುತ್ತಲ್ಲ, ಅಪ್ಪ ಎಂಥ ಆಶ್ಚರ್ಯ, ಎಂಥ ಒಂದು ಕಲೈಡೋಸ್ಕೋಪ್ ನೋಡ್ತೀವಲ್ಲ, ಹಾಗೆ ಸ್ಕ್ರೀನ್ ಸೇವರ್ ಅಂತ ಇವಾಗ ಮಾಡ್ತೀವಲ್ಲ, ಸೊ ಆ ಪುಂಖಾನುಪುಂಖ ಬರ್ತಾನೆ ಇರುತ್ತಲ್ಲ, ಹಾಗೆ ದೇವರ ರೂಪಗಳು ಅದರಲ್ಲಿ ಭೇದ ಇಲ್ಲ. ನಾವು ನೋಡುವ ಕಲೈಡೋಸ್ಕೋಪ್ ಆಗಲಿ ಇದು ಇನ್ನೊಂದಾಗಲಿ ಅದರಲ್ಲಿ ಭೇದ ಇರುತ್ತೆ. ದೇವರ ರೂಪಗಳಲ್ಲಿ ಭೇದವು ಇರೋದಿಲ್ಲ. ಅದು ದೇವರು ನಮಗೆ ಏನು ಮಾಡಿದ ಅಂದ್ರೆ ಅವನ ಎತ್ತರ ಅಂದ್ರೆ ಆ ನಂಬರ್ಸ್ ತಗೊಂಡು ನಮಗೆ ನೆನಪಿಟ್ಟುಕೊಳ್ಳಕ್ ಆಗೋದಿಲ್ಲ. ಅದು ನಮ್ಮ ಇನ್ನಬಿಲಿಟಿ. ಅದಕ್ಕೆ ದೇವರು ಕರುಣೆದಿಂದ, ಅದಕ್ಕೆ ಹೇಳ್ತಾರೆ ರೂಪವ ನೋಡು ಕೊಂಡಾಡು ಅಂತ ನಾವು ನೋಡಿದ್ದೀವಿ. ಆ ಪಂಚಾತ್ಮಕನ ರೂಪವ ನೋಡು ನೋಡು ಅಂದ್ರೆ ಫಸ್ಟ್ ತಿಳಿಬೇಕಲ್ಲ. ನೋಡು ಅಂದ್ರೆ ಯಾಗ ನೋಡೋದ್ರಿ? ಫಸ್ಟ್ ತಿಳಿಯಬೇಕು. ಗುರುಗಳ ಮೂಲಕವಾಗಿ, ಜಗನ್ನಾಥ ದಾಸರ ಮೂಲಕವಾಗಿ ಅದನ್ನ ನಾವು ತಿಳಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಪ್ರಯತ್ನ ಮಾಡಬೇಕು. ಅವರ ಅನುಗ್ರಹದಿಂದಲೇ ತಿಳಿಯಲಿಕ್ಕೆ ಸಾಧ್ಯ. ತಿಳಿಯತ್ತ ಚೂರು ಚೂರು ತಿಳಿದಾಗ ಇನ್ನೂ ತಿಳಿಯಬೇಕು, ಇನ್ನೂ ತಿಳ್ಕೋಬೇಕು ಅಂತ ಪ್ರಶ್ನೋತ್ತರಗಳನ್ನು ಹಾಕ್ತಾ ನಾವು ಇನ್ನೂ ಸಂದೇಹಗಳನ್ನು ನಿವಾರಣೆ ಮಾಡುತ್ತಾ ನಾವು ತಿಳಿಯಲಿಕ್ಕೆ ಪ್ರಯತ್ನ ಮಾಡಿ ಆ ಒಂದು ನಾವೇ ನಮ್ಮ ಮನೆಗಳಲ್ಲಿ ಕಣ್ಣು ಮುಚ್ಚಿ ನೋಡಿದಾಗೆ ಆ ಮಠದಲ್ಲಿ ಹೋಗಿ ಆ ಕೃಷ್ಣನ ದರ್ಶನ ಮಾಡಿ ಮನೆಗೆ ಬಂದು ತಿರ್ಗಾ ನಾವು ಮಾಡುವ ಕಣ್ಣು ಮುಚ್ಚಿದಾಗೆ ಆ ಪುಟ್ಟು ಕೃಷ್ಣ ನೋಡಿ, ಅನಂತವಾದಂತ ಭಗವಂತ ಆ ಪುಟಾಣಿ ಕೃಷ್ಣ ಚಿಕ್ಕ ಸಣ್ಣ ಪುಟ್ಟ ವಾಮನನಾಗಿ ಕೃಷ್ಣನಾಗಿ ಅದು ಸುಲಭವಾಗಿ ಇರುತ್ತೆ ನೋಡಿ. ಕಣ್ಣು ಮುಚ್ಚಿದರೆ ಕಾಣುವಂತ ಕೃಷ್ಣ ಇರ್ಬೋದು, ವೆಂಕಟರಮಣ ಇರ್ಬೋದು, ನರಸಿಂಹ ಇರ್ಬೋದು, ತ್ರಿವಿಕ್ರಮನೂ ಇರ್ಬೋದು. ಪುಟಾಣಿಯಾಗಿ ನಮ್ಗೆ ನಮ್ಮ ಹೃದಯದಲ್ಲಿ ಹೇಗಂದ್ರೆ ಕಣ್ಣು ಮುಚ್ಚಿ ನೋಡಿದಾಗ ಒಳಗೆ ನೋಡ್ತೀವಲ್ಲ, ಆ ಕತ್ತಲೆಯಲ್ಲಿ ಆ ಒಳಗೆ ಒಂದು ಕಾಣುತ್ತಲ್ಲ ನಮ್ಮ ಪ್ರಯತ್ನದಲ್ಲಿ. ಅದಲ್ಲಿ ನಾವು ಡ್ರಾಯಿಂಗ್ ತರ ಹಾಕೋದು, ಪಾದ ಹಾಕಿ ಆ ರಂಗೋಲಿ, ಆ ಮನಸ್ಸು ಎಂಬೋ ಕ್ಯಾನ್ವಸ್ಲಿ ರಂಗೋಲಿ ಹಾಕ್ತಾ ಅದನ್ನ ನೋಡುತ್ತಾ ನಮ್ಗೆ ಒಂದು ಅನುಭವ ಆಗತ್ತಲ್ಲ, ಅದು ಅವನು ಮಾಡುವಂಥದ್ದು. ಅನಂತವಾದಂತ ಅವನು ನಮಗೆ ನಿಲುಕುವಂತೆ ಒಂದು ರೂಪದಲ್ಲಿ, ಒಂದು ಪುಟಾಣಿ ರೂಪದಲ್ಲಿ ನಮ್ಮಲ್ಲೇ ನಿಂತಿದ್ದಾನೆ. ಇದನ್ನ ತಿಳಿಯಬೇಕು ಅಂತ. ಇದು ಹೇಗಿದೆ ಕೃಷ್ಣ ರೂಪ? ನೋಡ್ತೀವಿ ನಾವು, ಕಣ್ಣು, ಮೂಗು, ಕಿವಿ ಇದೆಲ್ಲ ಇರುತ್ತೆ. ಬೇಸಿಕಲಿ ಅಂಗಗಳು ಇರುತ್ತೆ, ತಲೆ ಇರುತ್ತೆ, ಮಧ್ಯೋದರ ಇರುತ್ತೆ, ಟ್ರಂಕ್ ಅಂತ ಹೇಳ್ತೀವಲ್ಲ ಅದು, ಕೈ, ಕಾಲು, ಇದು ಎಲ್ಲ ಪುರುಷ ಆಕಾರ. ನಾವು ಪುರುಷರಿಂದ ಮನುಷ್ಯರು, ಅದ್ರಲ್ಲಿ ಅದೇ ಆಕಾರದಲ್ಲಿ ದೇವರಿದ್ದಾನೆ. ದೇವರದ್ದು ಹೇಗಿರುತ್ತೆ ಅಂದ್ರೆ ಅದಕ್ಕೆ ಈ ಒಂದು ದೊಡ್ಡ ದೊಡ್ಡ ಪ್ರೌಢ ಗ್ರಂಥಗಳಲ್ಲಿ ಹೇಳಿರುವಂತ ಸಂಸ್ಕೃತದಲ್ಲಿ ವೈದಿಕ ಸಂಸ್ಕೃತದಲ್ಲಿ ಹೇಳಿರುವಂತ ಆ ವಿಷಯವನ್ನ ಹಾಗೇ ಕನ್ನಡದಲ್ಲಿ ತಲೆಯೊಳು ನಾರಾಯಣ ಗಂಟಲಡಿ ಒಡಲೊಳು ವಾಸುದೇವನು ಇದನ್ನ ಹೇಳುತ್ತಾ ದೇವರು ಅಂದ್ರೆ ಹೀಗಿದ್ದಾನೆ. ದೇವರು ನಮ್ಮ ತರ ಕಣ್ಣು ಮೂಗು ಇದ್ರೂ ಅವನು ಪೂರ್ತಿ ಕಣ್ಣು ಮೂಗಿಗೆ ಇನ್ನೂ ಬಂದಿಲ್ಲ. ಅವರು ತಲೆ ಮೇಯ್ನಾಗಿ 5 ತಗೊಂಡಿದ್ದಾರೆ. ತಲೆ ಅಂತ ಹೇಳಿದ್ರೆ ನಮ್ಮ ತಲೆ ತರ ಇದೆಯಾ ಅಂದ್ರೆ ನಮ್ಮಲ್ಲ ಒಳಗೇನೆ ಅವನು ನಿಂತಿದ್ದಾನೆ. ಇದೇ ನೋಡಿಕೊಂಡಾಡು. ನಮ್ಮ ಒಳಗೆ, ನಮ್ಮ ತಲೆ ಒಳಗೆ, ನಮ್ಮ ಅಂಗದ ಒಳಗೇನೆ ಅವನು ನಿಂತಿದ್ದಾನೆ. ಹೇಗೆ ನಿಂತಿದ್ದಾನೆ ಅವನು? ಅನ್ನಮಯ, ಪ್ರಾಣಮಯ ಇದೆಲ್ಲ ನೋಡಿ. ಮುಖ್ಯವಾಗಿ ನೋಡೋದು ನಮ್ಗೆ ಬೇಕಾದ ಆನಂದ ರೂಪದಿಂದ ಅವನು ನಿಂತಿದ್ದಾನೆ. ಆನಂದಮಯನಾಗೆ ನಿಂತಿದ್ದಾನೆ. ಬ್ರಹ್ಮಸೂತ್ರಗಳಲ್ಲಿ ಹೇಳುವಂತ ವಿಷಯಗಳು ಇದು. ಆನಂದಮಯನಾಗಿ ಅವನು ನಿಂತಿದ್ದಾನೆ. ಯಾಕೆ? ನಮಗೆ ಆನಂದ ಕೊಡ್ಲಕ್ಕೆ ಅವನು ನಿಂತಿದ್ದಾನೆ. ಅವನು ಹೇಗಿದ್ದಾನೆ ಅವನು ತಿರುಪತಿ ತಿಮ್ಮಪ್ಪನಂತೆ ಇದ್ದಾನೋ, ಉಡುಪಿ ಕೃಷ್ಣನಂತೆ ಇದ್ದಾನ ಅಂದ್ರೆ ಹೌದು. ಇದ್ರೂ ನಮ್ಮ ಆ ವಿಗ್ರಹದ ಮೂರ್ತಿಗಳು ನಾವು ನೋಡೋದು, ಆ ಮೂರ್ತಿ ಒಳಗೆ ಅವನು ಹೇಗೆ ಇದ್ದಾನೆ ಅಂದ್ರೆ ಅವನು ತಲೆ ಎಂಬುದೇ ನಾರಾಯಣ, ಆ ಒಂದು ಮಧ್ಯೋದರ ಟ್ರಂಕ್ ಎಂಬುದು ವಾಸ, ಹೀಗೆ ಈ ಚಿತ್ರವನ್ನು ಕೊಟ್ಟಿದ್ದಾರೆ. ಸೊ ಹೀಗೆ ಅವನು ಪಂಚಾತ್ಮಕನಾಗಿದ್ದಾನೆ ಅಂದ್ರೆ ಅವನ ಅವಯವಗಳು ಸೇರಿದ್ರೆ ಅವಯವಿ ಆಗುತ್ತೆ.
ಪಾರ್ಟ್ ಅಂಡ್ ದ ಹೋಲ್ ಅಂತ ಹೇಳ್ತಾರೆ. ದೇವರಲ್ಲಿ ಹಾಗಿಲ್ಲ, ಅದು ಅವನ ರೂಪಗಳೇ ಇದೆ. ಇದು ವಿಚಿತ್ರವಾದ ಅದ್ಭುತವಾದ ರೂಪಗಳು. ಸೊ ಇದನ್ನ ನೋಡು, ಕೊಂಡಾಡು ಯಾಕೆ ಎಂಬುದನ್ನು ನೋಡಿದೆ. ಅದನ್ನ ನೆಕ್ಸ್ಟ್ ಪದ್ಯದಲ್ಲಿ ಬರುತ್ತೆ. ಯಾವಾಗೇನು ಕೊಂಡಾಡಬೇಕ್ರಿ, ಕೊಂಡಾಡಬೇಕು ಅಂತ ಹೇಳಿದ್ರೆ, ಕೊಂಡಾಡೋದು ಹೇಗೆ? ಕೊಂಡಾಡೋದು ಅಂದ್ರೆ ಇಂಥ ಮಹತ್ತರವಾದಂಥ ಆ ಭಗವಂತ ನಮ್ಮ ಒಳಗೆ 24/7 ಯಾವಾಗಲೂ ಇದ್ದಾನೆ. ಮನುಷ್ಯ ಜನ್ಮ ಬಂದಾಗ ಸ್ವಲ್ಪ ತಿಳುವಳಿಕೆ ಬರುತ್ತೆ. ಎಲ್ಲದರ ಅವನಿದ್ದಾನೆ, ನಮ್ಮ ಒಳಗೆ ಅವನು ನಿಂತಿದ್ದಾನೆ. ಅಂದ್ರೆ ಏನಾಯ್ತು ಇಲ್ಲಿ ವಿಷಯ? ನಾವು ನೋಡುವ ಆ ಕೃಷ್ಣನ ಮಠಕ್ಕೆ ಹೋಗಿ ನಾವು ನೋಡಿದಾಗ, ಆ ಕೃಷ್ಣ ವೆಂಕಟರಮಣ ಅವನನ್ನು ನೋಡಿದಾಗ ಅದು ಏನ್ ನೋಡ್ತೀವಿ? ಮೂರ್ತಿ, ವಿಗ್ರಹ, ದೇವರನ್ನ ನೋಡೋದ. ಅದರ ಒಳಗೆ ದೇವರು, ಯಾಕಂದ್ರೆ ಅದು ಮೂರ್ತಿ, ವಿಗ್ರಹ. ಅದು ವಿಗ್ರಹ ದೇವರಲ್ಲ. ಅದರ ಒಳಗೆ ಅದರಿಂದ ಭಿನ್ನನಾಗಿ ಹೇಗಿದ್ದಾನೋ ಹಾಗೆ ನನ್ನ ಒಳಗೇನು ಇವಾಗ ನನಗಿಂತ ಭಿನ್ನನಾಗಿ ಈಶನಾಗಿ ಒಳಗೆ ನಿಂತಿದ್ದಾನೆ. ಅಂದ್ರೆ ಏನಾಯ್ತು? ನಾವು ಒಂದು ಮೂರ್ತಿ, ನಮ್ಮ ಶರೀರ ಎಂಬುದು ಬರೀ ಒಂದು ಆ ಪಂಚಭೂತದಿಂದ, ಹೌದು ಪಂಚಭೂತದಿಂದ ಆದದ್ದೇ. ಹೇಗೆ ವಿಗ್ರಹ ಮಾಡುವಾಗ ಕಲ್ಲಿನಿಂದ ಮಾಡ್ತಾರೆ, ಮೆಟಲ್ಸ್ನಿಂದ ಮಾಡ್ತಾರೆ, ಇನ್ನೊಂದು ಅನೇಕ ನಾವು ನೋಡಿದ್ದೀವಿ, ಇಲ್ಲೇ ಅಧ್ಯಾಯದಲ್ಲಿ ನೋಡಿದ್ದೀವಿ. ಅನೇಕ ರೀತಿಯಿಂದ ವಿಗ್ರಹಗಳನ್ನು ಮಾಡ್ತಾರೆ. ಆ ವಿಗ್ರಹದ ಒಳಗೆ ದೇವರನ್ನ ಪ್ರತಿಷ್ಠೆ ಮಾಡ್ತಾನೆ. ಇವಾಗ ದೇವರು ಹೀಗೆ ಆಸ್ ಈಸ್ ಬಂದು ಇಲ್ಲಿ ನಿಂತಿದ್ದಾನೆ ಅಂದ್ರೆ ನಾವು ಒಂದು ಮೂರ್ತಿ, ಈ ದೇಹ ಎಂಬುದು ಒಂದು ವಿಗ್ರಹ ಆಯ್ತು, ದೇವರು ಇರುವಂತ ಕ್ಷೇತ್ರ ಆಯ್ತು. ಇದು ಹೀಗೆ ನೋಡಿದಾಗ ಇದು ಬರೀ ಶರೀರ ಅಲ್ಲ, ದೇವರು ಇರುವಂತ, ದೇವರು ನಿಂತು ನನ್ನಿಂದ ಎಲ್ಲವನ್ನು ಮಾಡಿಸುವಂತ ಇದು ಒಂದು ಕ್ಷೇತ್ರ ಆಗತ್ತೆ. ಅದನ್ನ ಒಂದು ನಿಮಿಷ ನಾವು ಮೆಲುಕು ಹಾಕಿದ್ರೆ ಎಂಥ ಅದ್ಭುತ! ಎಲ್ಲಿದ್ರನ್ನ ನಮ್ಮ ದೇಹ ನಮ್ಮ ಜೊತೆಲೇ ಇರುತ್ತಲ್ಲ. ಯಾವ ಅವಸ್ಥೆ, ಯಾವ ಕಾಲ, ಯಾವ ದೇಶ, ದೇವರನ್ನ ಇಲ್ಲೇ ಇದ್ದಾನೆ ಅವನು. ಸೊ ಇಲ್ಲೇ ದೇವರನ್ನ ಚಿಂತನೆ ಮಾಡ್ಲಿಕ್ಕೆ ರೆಡಿಮೇಡ್ 24/7. ಯಾವಾಗ ರಾತ್ರಿ ನೆನಪು ಬಂತ, ರಾತ್ರಿನೇ ಚಿಂತನೆ ಮಾಡಿದ, ಅದು ಒಂದು ಪೂಜೆ ಆಗತ್ತೆ. ಹೊರಗಿನ ಪೂಜೆ ಮಾಡಬೇಕು ಅಂದ್ರೆ ಕಾಲ, ದೇಶ, ಯಾವ ಕಾಲದಲ್ಲಿ ಮಾಡಬೇಕು, ಯಾವಾಗ ಸ್ನಾನ, ಇದೆಲ್ಲ ವಿಧಿವತ್ತಿದೆ. ಒಳಗೆ ಈ ಚಿಂತನೆ, ಒಳಗಿಂದ ಒಳಗೆ ದೇವರನ್ನು ನೋಡಿ ಅದಕ್ಕೆ ಹೇಳ್ತಾರೆ ಪಂಚಾತ್ಮಕನ ರೂಪವನ್ನು ನೋಡಿ ಕೊಂಡಾಡು ಅಂತ ಹೇಳಿ. ಅದರ ಫಲ ಏನು? ಕೊಂಡಾಡ್ತೀವಿ, ಆಯ್ತು, ಏನು ಫಲ ಅಂತ ಹೇಳುವಾಗ ಇನ್ನೂ ಕೆಲವು ಅಂಶಗಳನ್ನ ಸೇರಿಸಿ ಇದು ನೋಡಿ. ನೆಕ್ಸ್ಟ್ ಪದ್ಯ 17th ಪದ್ಯ ನೋಡಿದರೆ ಆ ಥರನೇ ಇದೆ, ಏನು ರೆಪಿಟೇಷನ್ ತರ ಕಾಣುತ್ತೆ. ಅಫ್ಕೋರ್ಸ್ ಲಾಸ್ಟ್ 2 ಲೈನ್ಲಿ ಅದರ ಫಲವನ್ನು ಹೇಳ್ತಾರೆ. ಇದು ದೇವರ ಇನ್ನೊಂದು ವಿಶೇಷವನ್ನು ಚಿಂತನೆ ಮಾಡಿ ಅಂತ. ಈ ಪದ್ಯ ಹೀಗಿದೆ: ತನು ವಿಶಿಷ್ಟದಿಪ್ಪನಾರಾಯಣನು ಕಟಿಪಾದಾಂತ ಸಂಕರು ಶನನು ಶಿರ ಜಗನಾಂತವಾಹಿಯ ವಾಸುದೇವಾಖ್ಯ ಅನಿಮಿಶೇಷ ನಿರುದ್ಧ ಪ್ರದ್ಯುಂ ನನು ಎಡದಿ ಬಲಭಾಗದಲ್ಲಿ ಚಿಂತನೆಯ ಮಾಳ್ಪರಿಗುಂಟೆ ಮೈಲಿಗೆ ವಿಧಿ ನಿಷೇಧಗಳು ಅಂತ ಹೇಳ್ತಾ ಇದ್ದಾರೆ. ಏನು ಇದು ಹೇಳ್ತಾರೆ ಇದ್ದಾರೆ? ದೇವರ ರೂಪವನ್ನ ಹಿಂದಿನ ಪದ್ಯದಲ್ಲಿ ನೋಡಿದಾಗ ಅದು ನೋಡಿದ್ದೀವಿ. ಇದು ವೇದಗಳಲ್ಲಿ ಬರುವಂಥದ್ದು. ಆಚಾರ್ಯ ಇದನ್ನ ತಮ್ಮ ಬ್ರಹ್ಮಸೂತ್ರ ಭಾಷೆಯಲ್ಲಿ ಕೊಟ್ಟು ಮಾಡಿದ್ದಾರೆ. ಆನಂದಮಯ ಅಧಿಕರಣ ಅಂತ ನಾವು ಕೇಳ್ತೀವಿ. ತೈತ್ರಿಯ ಪಾಠ, ಒಂದು ಶಿಕ್ಷಾವಳಿ ಅಂತ ದೇವರ ಪೂಜೆ ಆಗುವಾಗ ನಮ್ಮ ಮಠಗಳಲ್ಲಿ ನಾವು ಕೇಳ್ತೀವಿ, ಮನೆಗಳಲ್ಲಿ ಹೇಳ್ತಾರೆ. ಅದರಲ್ಲಿ ಆನಂದಮಯ ಅಂತ ದೇವರ ಆನಂದಮಯ ಕೋಶ ಹಿಂದೆನೂ ನೋಡಿದ್ದೀವಿ. 4ನೇ ಸಂಧಿಯಲ್ಲಿ ಆನಂದಮಯ ಕೋಶ ಅಂತ. ಸೊ ಆ ಆನಂದಮಯ ಅಧಿಕರಣದಲ್ಲಿ ಬರುವಂತ ಈ ವಿಷಯವನ್ನ ಹಾಕಿದ್ದಾರೆ ನೋಡಿದ್ವಿ. ಇದು ನೋಡಿ ಹಾಗೇ ಇದೆ, ಆದರೆ ಸ್ವಲ್ಪ ವ್ಯತ್ಯಾಸ ಇದೆ. ತನು ವಿಶಿಷ್ಟದಿ ಅಂದ್ರೆ ಇದು ಹೇಗೆ ಓದೋದು ಅಂತ. ತನು ವಿಶಿಷ್ಟದಿ ಅಂದ್ರೆ ತನು ಕಮ ವಿಶಿಷ್ಟದಿ ಅಂತ ಹಾಕೋಬೇಕಂತ. ಏನು ಇದು ಅರ್ಥ? ಹೇಗೆ ಅರ್ಥ ಮಾಡೋ? ತನು ಒಂದು ದೇಹ, ಸಮಗ್ರ ದೇಹದಲ್ಲಿ ಅಂತ ಮಾಡಬಹುದು, ತಪ್ಪೊಂದು ಇಲ್ಲ. ಆದರೆ ಅಲ್ಲಿ ವೇದಗಳಲ್ಲಿ ಹಿಂದಿನ ಪದ್ಯದಲ್ಲಿ ಬಂದ ಅದೇ ಬೃಹತ್ ಸಂಹಿತೆ ಎಂಬುದನ್ನ ಇಲ್ಲಿನ ಕೊಟ್ಟು ಹೇಳ್ತಾರೆ. ದೇವರ ವಿಚಿತ್ರ ಹೇಗಿದೆ ಅಂದ್ರೆ, ತನು ಅಂದ್ರೆ ಇಲ್ಲಿ
ಮಧ್ಯೋದರ ಅಂದ್ರೆ ಟ್ರಂಕ್, ಟಾರ್ಸೋ ಅಂತ ಹೇಳ್ತೀವಲ್ಲ, ಆ ಕುತ್ತಿಗೆಗೆ ಕೆಳಗೆ ಸೊಂಟ, ಕುತ್ತಿಗೆ ಕೆಳಗಿಂದ ಸೊಂಟದ ತನಕ ಇರುವಂಥದ್ದು ಮಧ್ಯಭಾಗ ಅಂತ ಹೇಳ್ತೀವಲ್ಲ, ಅದನ್ನ ತನು ಅಂಬೋ ಶಬ್ದ ಬರುತ್ತೆ ಅಂತ. ಅದು ಯಾಕೆ ಅರ್ಥ ಮಾಡಬೇಕು ಅಂದ್ರೆ ಅದಕ್ಕೆ ಪ್ರಮಾಣ ಅಂದ್ರೆ ಅಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಎಲ್ಲಿ ಯಾವ ರೂಪ ಇದೆ ಅಂತ ಕೊಟ್ಟಿದ್ದಾರಲ್ಲ, ಸೊ ಅದಕ್ಕೆ ತಕ್ಕಂತೆನೆ ಅರ್ಥ ಮಾಡೋದು. ಸೊ ಕಮ ಹಾಕೋಬಹುದು ಬೇಕು. ತನು ವಿಶಿಷ್ಟ ಅಂದ್ರೆ ವಿಶೇಷ, ಒಂದು ದೇಹದಲ್ಲಿ ವಿಶೇಷಣದಿಂದ, ವಿಶಿಷ್ಟ ಅಂದ್ರೆ ಏನು, ವಿಶೇಷಣಗಳು ಉಳ್ಳದ್ದು ವಿಶಿಷ್ಟ ಆಗತ್ತೆ. ವಿಶೇಷಣ ಏನು, ನಮ್ಮ ದೇಹ ಅಂತ ತಗೊಂಡ್ರೆ ಏನು ಯಾವುದು ಇಂಪಾರ್ಟೆಂಟ್, ತಲೆ ತಗೊಂಡ್ರೆ ಕಣ್ಣು ಇದೆ, ಮೂಗಿದೆ, ಕಿವಿ ಇದೆ, ಬಾಯಿ ಇದೆ, ಎಲ್ಲವೂ ಇಲ್ಲೇ ಇದೆ. ತಲೆ ಬ್ರೈನು ಅಂತ ತಗೊಳ್ಳಿ, ಎಲ್ಲವೂ. ಅದಕ್ಕೆ ಶಿರಸ್ಸು ಉತ್ತಮಾಂಗ ಅಂತ ಹೇಳ್ತಾರೆ. ತಲೆ ಎಂಬುದು ಅದು ಅಲ್ಲೇ ಒಂದು ವಿಶಿಷ್ಟತೆ ಅಂದ್ರೆ ಉತ್ತಮವಾದ, ಶ್ರೇಷ್ಠವಾದ, ಉತ್ತಮ ಅಂಗದಲ್ಲಿ. ಅಂದ್ರೆ ಹಿಂದೆ ಏನು ಹೇಳಿದ್ದಾರೆ, ನಮ್ಮ ದೇಹದ ಒಳಗೆ ದೇವರಿದ್ದಾನೆ. ಅವನು ಹೇಗಿದ್ದಾನೆ, ಆನಂದಮಯನಾಗಿದ್ದಾನೆ. ಆನಂದಮಯ ಕೋಶ ಅಂತ ಒಂದು ಇದೆ, ಆ ಕೋಶವೂ ಅವನೇ ಇದ್ದಾನೆ, ಕೋಶಾಕಾರವೂ ಅವನೇ, ಕೋಶ ಜಡ ಇದ್ರು ಅದ್ರಲ್ಲಿ ಇರುವಂತಹ ಕೋಶಾಕಾರ ಅವನೇ. ನಾಲ್ಕನೇ ಸಂಧಿಯಲ್ಲಿ ನೋಡಿದ್ದೀವಿ. ಅಲ್ಲಿ ಇರುವಂತವನು ನಾರಾಯಣ, ಆನಂದವನ್ನ ಕೊಳ್ಳಕ್ಕಿದ್ದಾನೆ ಲಕ್ಷ್ಮೀ ಜೊತೆಯಲ್ಲಿ ಅಂತ. ಆ ನಾರಾಯಣನ ತಲೆ ಹೇಗಿದೆ ಅಂದ್ರೆ ನಾರಾಯಣನಾಗೇ ಇದ್ದಾನೆ ಅಂತ ನೋಡಿದ್ದೀವಿಲ್ಲ, ಅದನ್ನೇ ಹೇಳ್ತಾರೆ. ಅಲ್ಲಿ ನಾರಾಯಣ ಇದ್ದಾನಲ್ಲ, ತಲೆಯಲ್ಲಿ ನಾರಾಯಣ ಅಂತ ಹೇಳಿದ್ದಾನಲ್ಲ, ಸಮ್ಟೈಮ್ಸ್ ಏನ್ ಮಾಡ್ತಾನೆ ಈ ನಾರಾಯಣ, ತಲೆಯಲ್ಲಿ ಇರೋದು ನಾರಾಯಣ, ಮಧ್ಯೋದರದಲ್ಲಿ ಇರುವಂತದ್ದು ವಾಸುದೇವ ಅಂತ ಅಲ್ಲಿ ಹಾಕಿದ್ದಾರೆ. ಇವಾಗ ಕೆಲವೊಮ್ಮೆ ಹೇಗೆ ಕಾಣ್ತಾನಂದ್ರೆ ತಲೆಯಲ್ಲಿ ಮಾತ್ರ ಅಲ್ಲ, ಹೊಟ್ಟೆಯಲ್ಲಿಯೂ ಅದು ನಾರಾಯಣನೇ ಕಾಣಿಸ್ತಾನಂತೆ. ನಮ್ಮ ದೇಹದಲ್ಲಿ ದೇವರು ಆನಂದಮಯನಾಗಿ ನಿಂತಿದ್ದಾನೆ. ಆ ಆನಂದಮಯನಾದ ನಾರಾಯಣನಿಗೇನು ತಲೆ, ಕೈ, ಕಾಲು, ಮಧ್ಯೋದರ ಅವನಿಗೇನು ಇದೆ ಅಂದ್ರೆ ನಮ್ಮ ತಲೆಯಲ್ಲಿ ಅವನ ತಲೆ ಅಂತ ಚಿಂತನೆ ಮಾಡೋಣ, ಅದು ಸುಲಭವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ತಲೆಯಲ್ಲಿ ಇರುವಂತ ಭಗವಂತನ ತಲೆ, ಆನಂದಮಯವಾದಂತ ತಲೆ ಅವನೇ. ನಮ್ಮ ತಲೆ ಹೇಗಿದೆ ನಮಗೆ ಗೊತ್ತು, ಅವನ ತಲೆ ಹೇಗಿದೆ ಅಂದ್ರೆ ಅದು ನಾರಾಯಣ ರೂಪದಿಂದ ಕೂಡಿದೆ. ಅದು ಮಾತ್ರ ಇಲ್ಲಿ ಹೇಳ್ತಾರೆ ಈ ಪದ್ಯದಲ್ಲಿ, ಅದು ನಾರಾಯಣ ರೂಪ ಮಾತ್ರ ಅಲ್ಲ, ಹೊಟ್ಟೆಯಲ್ಲಿನೂ ಅವನೇ ತೋರಿಸ್ತಾನಂತೆ. ಕೆಲವೊಮ್ಮೆ ಹೊಟ್ಟೆಯಲ್ಲಿರುವಂತ ವಾಸುದೇವ ಏನು ಮಾಡ್ತಾನೆ ಅದನ್ನೇ ಹೇಳ್ತಾರೆ. ತನು ವಿಶಿಷ್ಟದಿ ತನು ಅಂದ್ರೆ ಹೊಟ್ಟೆ, ಮಧ್ಯೋದರ, ಟ್ರಂಕ್. ಅಲ್ಲಿ ಇರುವಂತ ಅಲ್ಲಿನೂ ತಲೆಯಲ್ಲಿನೂ ನಾರಾಯಣ ಇದ್ದಾನೆ. ಕಟಿ ಪಾದಾಂತ ಸಂಕರುಷಣನು, ಕಟಿಪಾದ ಅಂತ ಸಂಕರ್ಷಣ ಅಂದ್ರೆ ಸೊಂಟ, ಅಲ್ಲಿ ಹಿಂದೆ ಹೇಳಿದಂತೆ ಸೊಂಟದಿಂದ ಕಾಲಲ್ಲಿ ಸಂಕರ್ಷಣ ಇದ್ದಾನೆ. ಶಿರ ಜಗನಾಂತವ, ಶಿರಸ್ಸು ಅಂದ್ರೆ ಆ ಒಂದು ಕುತ್ತಿಗೆಯಿಂದ ಜಗನ ಅಂದ್ರೆ ವೇಸ್ಟ್, ಅಲ್ಲಿ ಅಂದ್ರೆ ಟಾರ್ಸೋ, ಅಲ್ಲಿ ಈಗ ವಾಸುದೇವಾಕ್ಯ. ಅವನು ಹೇಗಿದ್ದಾನಂದ್ರೆ ಜಗನಾಂತವಾಗಿ ಅಂದ್ರೆ ಕುತ್ತಿಗೆಯಿಂದ ಕೆಳಗಿರುವಂತ ಆ ವಾಸುದೇವ ಇವಾಗ ತಲೆಯಲ್ಲಿ ಕೂತಿದ್ದಾನಂತೆ. ಅಂದ್ರೆ ಇಂಟರ್ಚೇಂಜ್ ಮಾಡ್ಕೊಂಡಿದ್ದಾರೆ. ನಾರಾಯಣ ತಲೆಯಲ್ಲಿ ಇರುವಂತ ನಾರಾಯಣ ಸಮ್ಟೈಮ್ಸ್ ಹೊಟ್ಟೆಯಲ್ಲಿ ಕಾಣಿಸ್ತಾನಂತೆ, ಹೊಟ್ಟೆಯಲ್ಲಿ ಇರುವಂತ ವಾಸುದೇವ ತಲೆಯಲ್ಲಿ ಕಾಣಿಸ್ತಾನೆ. ಇದು ಹೇಗೆ ಚಿಂತನೆ, ಇದು ಏನು ವಿಚಿತ್ರವಾಗಿ ಇದೆಲ್ಲ ಅಂದ್ರೆ ಅದೇ ದೇವರು ಅಂತಾರೆ. ಸಾಧ್ಯ ಇಲ್ಲ ರೀ, ಅದು ಹೇಗೆ ಇರಕ್ಕಾಗತ್ತೆ ಅಂತ ಹೇಳಿದ್ರೆ ಇವನು ತರ್ಕಕ್ಕೆ ಸಿಲುಕುವನಲ್ಲ, ಅತರ್ಕ ಅಂತಾರ. ತರ್ಕ ನಮ್ಮ ಲೌಕಿಕ ಪ್ರಪಂಚದಲ್ಲಿ ಮಾಡ್ಬೋದು. ತಲೆಯಲ್ಲಿ ಇರೋದು ಹೊಟ್ಟೆಯಲ್ಲಿ ತಲೆ ಹೇಗ್ರಿ ಹೊಟ್ಟೆ ಆಗತ್ತೆ, ತಲೆಯಾಗಿರುತ್ತೆ, ಹೊಟ್ಟೆ ಆಗಿರುತ್ತೆ. ಸೊ ನಾರಾಯಣ ತಲೆಯಲ್ಲಿ ಇರಬೇಕು, ಹೊಟ್ಟೆ ಇದ್ರೆ ವಾಸುದೇವ ಇರ್ಲಿ ಅಂದ್ರೆ ಈಗನೂ ಅವನು ಮಾಡ್ತಾನೆ. ಅವನು ಅದು ಕ್ರೀಡೆ ಅಂತಾರೆ. ಅದು ಏನ್ರಿ ಕ್ರೀಡೆ ಅವನು ಹೇಗೆ ಸಾಧ್ಯ ಅಂದ್ರೆ ಸಿಂಪಲ್ ಏನಂದ್ರೆ ದೇವರು ನಾರಾಯಣ ತಲೆಯಲ್ಲಿ ಇದ್ದಾನೆ ಅಂದ್ರೆ ಆ ನಾರಾಯಣ ಎಂಬವನು ಹೇಗಿದ್ದಾನೆ, ಅನಂತ ರೂಪದಿಂದ ಬಂದಿದ್ದಾನೆ. ಅನಂತ ರೂಪದಲ್ಲಿ ವಾಸುದೇವ ರೂಪವು ಒಂದೇ ಇದೆ. ಸೊ ವಾಸುದೇವ್ ಸಮಟೈಮ್ಸ್ ಈ ಶೋಸ್ ವಾಸುದೇವ, ಸಮಟೈಮ್ಸ್ ಸಮ್ ಋಷಿಗಳಿಗೆ ನಾರಾಯಣನ ಕಾಣಿಸಿಕೊಡ್ತಾನೆ. ಅಂದ್ರೆ ನಾವು ಇಷ್ಟಕ್ಕೆ ಬಂದಾಗ ನಾವು ಏನೇನೋ ಮತ್ಸ್ಯ ಕೂರ್ಮ ಹಾಕೋಬೋದ ಅಂದ್ರೆ ಅದೆಲ್ಲ ನಾವು ಊಹೆ ಏನೋ ಅದು ಇರಬೇಕಲ್ವ ಅಂದ್ರೆ ನೋಡಿದ್ದವರು ಋಷಿಗಳಿಗೆ ಅದು ತೋರಿಸಿದ್ದಾಗೆ ಹಾಗೆ ನಾವೇ ಕಲ್ಪನೆ ಮಾಡೋದಲ್ಲ. ಯಾಕೆ ಅಂದ್ರೆ ಮುನಿಗಳಿಗೆ ಕೆಲವು ರೂಪಗಳನ್ನು ತೋರಿಸಿ, ಅದು ವೇದಗಳಲ್ಲಿ ಬಂದಿರುವಂಥದ್ದು ತೋರಿಸಿ
ಅದರಿಂದ ಒಂದು ಫಲವನ್ನ ಅವರಿಗೆ ಕೊಟ್ಟಿದ್ದಾನೆ. ಅವರ ಉಪಾಸನೆಗೆ, ಅವರ ಚಿಂತನೆಗೆ ಆ ಒಂದು ಫುಡ್ ಫಾರ್ ಥಾಟ್ ಅಂತ ಹೇಳಿ ಆ ಥರ ದೇವರು ಫುಡ್, ಅವನೇ ಫುಡ್, ಅದು ಕೊಟ್ಟು ಅದಕ್ಕೆ ಒಂದು ಫಲವನ್ನ ಅವರಿಗೆ ಕೊಟ್ಟಿದ್ದಾನೆ. ಅದನ್ನ ಋಷಿ ಮುನಿಗಳು ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನ ಜಗನ್ನಾಥ ದಾಸರು ಹೇಳ್ತಾರೆ. ಅಂದ್ರೆ ಏನಾಯ್ತು, ದೇವರ ಅನಂತ ರೂಪಗಳು ತಲೆಯಲ್ಲಿ ಇದ್ದ ಕಾರಣದಿಂದ ನಾವು ಯಾವುದು ಬೇಕಾದ ಹೇಳ್ಬೋದು, ಎಲ್ಲ ಇದೆ. ಆದರೆ ಒಂದು ಇವಾಗ ಹೇಳ್ತೀವಲ್ಲ, ರಾಮನ ಪತ್ನಿ ಸೀತೆ ಅಂತೀವಿ, ರಾಮನಿಗೇನು ಕೃಷ್ಣನಿಗೆ ವ್ಯತ್ಯಾಸ ಅಲ್ಲ ರೀ, ರಾಮನ ಹೆಂಡತಿ ರುಕ್ಮಿಣಿ ಅಂತ ಹೇಳ್ತೀವಿ ಅಂದ್ರೆ ಅದು ಹಾಗಲ್ಲ. ಈ ರೂಪದಿಂದ ಒಂದು ಕಾರ್ಯವನ್ನು ತೋರಿಸಿದ್ರೆ ಅದೇ ಹಾಗೆ ಹೇಳಬೇಕು. ಹಾಗೇನೆ ಇಲ್ಲಿ ಇದು ತೋರಿಸಿದ್ದಾನಂತ ಆ ಒಂದು ವೇದ ಭಾಗಗಳಲ್ಲಿ ಇದು ಉಲ್ಲೇಖ ಆಗಿದೆ. ಸೊ ವಾಸುದೇವ ಸಮಟೈಮ್ಸ್ ಹೊಟ್ಟೆಯಲ್ಲಿ ಇರುವಂತ ವಾಸುದೇವ ನಾರಾಯಣನಾಗ ಕಾಣಿಸಿಕೊಡ್ತಾನೆ, ತಲೆಯಲ್ಲಿ ಇರುವಂತ ನಾರಾಯಣ ಸಮಟೈಮ್ಸ್ ವಾಸುದೇವನಾಗ ಕಾಣಿಸಿಕೊಡ್ತಾನಂತ. ಸೊ ವಿಚಿತ್ರವಾಗಿ ಇವನು ಕೊಡ್ತಾನೆ. ಸೊ ಅದು ಬೇಸಿಕಲಿ ಹೇಳೋದು, ಅವನ ಅಂಗಗಳಿಗೇನು, ಅವನ ಅವಯವಗಳಲ್ಲಿನೂ ಭೇದ ಇಲ್ಲ, ಅದು ಎಲ್ಲವೂ ಆನಂದಮಯವಾದಂತ ಏಕಃ ಅಂತ ಹೇಳ್ತಾರೆ. ಒಂದೇ ಅನೇಕ ರೂಪದಿಂದ ಕಾಣಿಸಿಕೊಡ್ತಾನೆ. ಒಮ್ಮೊಮ್ಮ ಒಂದೊಂದು ರೂಪದಿಂದ ಅವರವರ ಉಪಾಸನೆಗೆ ತಕ್ಕಂತೆ ಹಾಗೆ ಅವನು ಕಾಣಿಸಿಕೊಡ್ತಾನಂತ. ಸೊ ಇದನ್ನು ನಾವು ತಿಳಿಯಬೇಕಂತ. ಏನು, ಅವನು ವಿಲಕ್ಷಣ. ತಿರ್ಗಾ ನಾವು ನೋಡಿದ್ದೆ, ಅವನು ವಿಲಕ್ಷಣ. ಹೇಗೆ ಬೇಕಾದ, ಯಾವ ರೂಪ ಬೇಕಾದ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಅವನು ತೋರಿಸಬಲ್ಲ. ಅವನಲ್ಲಿ ಇಂಟರ್ನಲ್ ಡಿಫರೆನ್ಸ್ ಇಲ್ಲ. ಅದು ಕ್ರೀಡೆ ಅಂತೀವಿ. ಅವನ ಕ್ರೀಡೆ ನಮಗೆ ಏನು ಪ್ರಯೋಜನ, ಅವನಿಗೆ ಏನು ಪ್ರಯೋಜನ ಇಲ್ಲ. ನಮಗೆ ಅದು ಚಿಂತನೆಗೆ. ನಾವು ಒಂದೇ ನೋಡೋಣ, ಅದು 16ನೇ ಪದ್ಯ ಈಸಿಯಾಗಿದೆ. ಹೀಗನು ಅವನು ರೂಪವನ್ನು ಡಿಫರೆಂಟ್ ರೂಪಗಳನ್ನು ತೋರಿಸಬಹುದು. ಅವನು ಒಬ್ಬೊಬ್ಬರ ಸಾಧನೆಗೆ ತಕ್ಕಂತೆ ಅವನು ತೋರಿಸ್ತಾನ ಅಂತ ಇಲ್ಲಿ ವಾಸುದೇವಾಕ್ಯ ಅನಿಮಿಶೇಷ ನಿರುದ್ಧ ಪ್ರದ್ಯುಮ್ನ. ಸೊ ಅಲ್ಲಿ ಇನ್ನೊಂದು ಹೇಳ್ತಾರೆ, ಅನಿಮಿಷರು ಅಂದ್ರೆ ದೇವತೆಗಳು. ದೇವತೆಗಳಿಗೆ ಈಶನಾದ ಅನಿರುದ್ಧ ಪ್ರದ್ಯುಮ್ನ. ಅಲ್ಲಿ ಹೇಳಿದಂತೆ ಎಡದಲ್ಲಿ ಬಲದಲ್ಲಿ ಈ ರೂಪದಿಂದ ಹಿಂದೆ 16ನೇ ಪದ್ಯದಲ್ಲಿ ಬಂದದ್ದೇ 17ನಲ್ಲಿ ಹೇಳಿದ್ದಾರೆ. ಒಂದು ವ್ಯತ್ಯಾಸ ಏನು ಅಂದ್ರೆ, ತಲೆಯಲ್ಲಿ ಇರುವಂತ ನಾರಾಯಣ ಸಮಟೈಮ್ಸ್ ವಾಸುದೇವನಾಗ ಆ ಒಂದು ರೂಪವನ್ನು ತೋರಿಸ್ತಾನೆ. ಉದರ ಆ ಒಂದು ಮಧ್ಯೋದರದಲ್ಲಿ ಇರುವಂತ ವಾಸುದೇವ ಸಮಟೈಮ್ಸ್ ನಾರಾಯಣನಾಗನು ಅವನು ತೋರಿಸಿಕೊಡ್ತಾನೆ. ಕೆಲವು ಋಷಿಗಳು ಇದನ್ನ ನೋಡಿದ್ದಾರೆ. ಸೊ ಋಷಿಗಳು ನೋಡಿದ್ದು ಅದು ಸತ್ಯ, ಹಾಗೆ ಅವರು ತೋರಿಸಿದ್ದಾರೆ. ಸೊ ದೇವರ ರೂಪ ಹೀಗೆ ಅವನು ವಿಹಾರ ತನ್ನ ಜೊತೆಯಲ್ಲಿ ತಾನೆ, ತನ್ನೊಳಗೆ ತಾನು ವಿಹಾರ ಮಾಡುತ್ತಾ ದೇವತೆಗಳಿಗೆ, ಆ ಋಷಿ ಮುನಿಗಳಿಗೆ ಅದನ್ನು ತೋರಿಸ್ತಾನಂತ. ಸೊ ಹೀಗೆ ಚಿಂತನೆಯ ಮಾಳ್ಪರಿಗೆ, ಹೀಗೆ ಚಿಂತನೆ ಈ ತರ ದೇವರ ನಮ್ಮ ದೇಹದಲ್ಲೇ ದೇವರು ಹೇಗೆಲ್ಲ ವಿಹಾರ ಮಾಡ್ತಾನೆ, ಯಾವ ರೂಪದಿಂದ ಹೇಗೆ ಅವನು ತೋರಿಸಿಕೊಡ್ತಾನೆ ಅಂತ ಚಿಂತನೆ ಮಾಡೋರಿಗೆ, ಇವನು ತರ್ಕಕ್ಕೆ ಸಿಲುಕುವನಲ್ಲ. ಅವನ ರೂಪಗಳು ಅನಂತವಾಗಿರುತ್ತೆ. ಅವನು ಅಚಿಂತ್ಯ, ಅದ್ಭುತ. ಅವನು ಅದನ್ನ ಹೇಗೆ ಸಾಧ್ಯ ಅಂದ್ರೆ, ಇದು ಅವನ ಐಶ್ವರ್ಯ ಅಂತ. ಐಶ್ವರ್ಯ ಅಂದ್ರೆ ಅವರ ಒಡೆತನ, ಹಿಸ್ ಲಾರ್ಡ್ಲಿನೆಸ್ ಅಂತ ಹೇಳ್ತೀವಲ್ಲ, ಹಾಗೆ ಅವನ ಕಂಪ್ಲೀಟ್ ಕಂಟ್ರೋಲ್ ಆಫ್ ಎವ್ರಿಥಿಂಗ್ ಅದನ್ನ ಅವನು ತೋರಿಸ್ತಾ ಇದ್ದಾನೆ. ಸೊ ದೇವರನ್ನ ಈ ಅಪ್ರಮೇಯ ಅಂತ, ಅಂದ್ರೆ ಪ್ರಮೇಯ ಅಂದ್ರೆ ಇಲ್ಲಿ ಮೆಷರಿಂಗ್ ಅಂತ ಹೇಳಿದೆ. ಈ ಒಂದು ಇಲ್ಲಿ ತಲೆಯಲ್ಲಿ ಹೀಗೆ ಇರಬೇಕು, ಮಧ್ಯೋದರದಲ್ಲಿ ಇಷ್ಟೇ ಇರಬೇಕು, ಈ ತರ ಒಂದು ಮೆಷರ್ಮೆಂಟ್. ಇದೆಲ್ಲ ಮೆಷರ್ಮೆಂಟ್ ಎಲ್ಲ ಬರೋದು ಫಿಸಿಕಲ್ ವರ್ಲ್ಡ್, ನಮ್ಮ ಪ್ರಪಂಚದಲ್ಲಿ, ಈ ಜಡ ಪ್ರಪಂಚದಲ್ಲಿ ಇದೆಲ್ಲ ಹೇಳ್ತೀವಿ. ಅಪ್ರಾಕೃತನಾದವನಿಗೆ ಅವನು ಇಮ್ಮೆಷರಬಲ್, ಅಪ್ರಮೇಯ ಅಂದ್ರೆ ಇಮ್ಮೆಷರಬಲ್, ಲಾರ್ಡ್ ಆಫ್ ಆಲ್ ಲಾರ್ಡ್ಸ್, ಅನಿಮಿಶೇಷ ಅಂತ ಹೇಳುವಾಗ ಅದು ಹೇಳ್ತಾರೆ. ಅನಿಮಿಶೇಷ ಅಂತ ಯಾಕೆ ದೇವತೆಗಳು ಅಂತ ಬಳಸಬಹುದಲ್ಲ, ಅನಿಮಿಶೇಷರು ಅಂತ ಯಾಕೆ ಬಳಸಬೇಕು ಅಂದ್ರೆ, ಈ ತಿಳುವಳಿಕೆ ನಮ್ಗೆ ಬರಬೇಕು ಅಂದ್ರೂ ನಮ್ಮಲ್ಲಿ ಇರುವಂತ ದೇವತೆಗಳ ಅನುಗ್ರಹ ಆಗಬೇಕು. ಎಂಥ ದೇವತೆಗಳು? ಅನಿಮಿಷರು ಅಂದ್ರೆ ಕಣ್ಣ ರೆಪ್ಪೆ ಮುಚ್ಚೋದಿಲ್ಲ. ಅವರು ರೆಪ್ಪೆಯನ್ನು ಮುಚ್ಚೋದಿಲ್ಲ ಅಂದ್ರೆ ನಿದ್ರೆ ಇಲ್ಲ ಅಂದ್ರೆ ಏನು? ನಮ್ಮ ಮೇಲೆ ದೇವತೆಗಳು ಸದಾ 24/7 ಕಣ್ಣಿಟ್ಟು ಇದ್ದಾರೆ, ನಮ್ಮನ್ನ ರಕ್ಷಣೆ ಮಾಡುತ್ತಾ ಇದ್ದಾರೆ. ಅವರಲ್ಲಿ ನಿಂತು ಇವನು ಈಶನಾಗೆ ಅವನು ನಮ್ಮನ್ನ ರಕ್ಷಣೆ ಇದು ನಮಗೆ ಬೇಕಾದ್ದು.
ಅವನು ನಮ್ಮ ದೇಹದಲ್ಲೇ ನಿಂತು ನಮ್ಮ ಕರ್ಮಕ್ಕೆ ಆ ಕಾಲಕ್ಕೆ, ಕಾಲಯುಗ ಧರ್ಮ ನೋಡಿದ್ಯಾ, ಕಾಲಕ್ಕೆ ಸಾಧನ ಪದಾರ್ಥಗಳನ್ನ ಕೊಟ್ಟು ಸಾಧನೆಯನ್ನು ಮಾಡಿಸಿ ನಮ್ಮನ್ನ ರಕ್ಷಣೆ ಮಾಡುತ್ತಾ ಇದ್ದಾನೆ, ಕಣ್ಣಿಟ್ಟು ಇದ್ದಾನೆ ನಮ್ಮ ಮೇಲೆ ಅಂತ ಚಿಂತನೆ ಮಾಡಿದ ವಿಷಯದಿಂದ ಆ ಯಾವಾಗಲೂ ಹಗಲು, ಆ ಯಾವಾಗಲೂ ರಾತ್ರಿಯಿಂದಾನೆ ಕಣ್ಣು ಮುಚ್ಚುತ್ತೀವಿ. ಸೊ ಯಾವಾಗಲೂ ನಮಗೆ ಅವನು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಇರ್ತಾನೆ ಅಂತ ಚಿಂತನೆ ಮಾಡ್ತರಿಗೆ ಉಂಟೇ ಮೈಲಿಗೆ ವಿಧಿ ನಿಷೇಧಗಳು. ಅಂದ್ರೆ ನಮಗೆ ಇದು ತಿಳ್ಕೊಂಡಿದ್ದೀವಿ, ಇವಾಗೆ ನಮಗೆ ಮೈಲಿಗೆನೇ ಇಲ್ಲ, ಏನು ಬೇಕಾದ್ರೆ ಮುಟ್ಟಬಹುದು, ವಿಧಿ ಇಲ್ಲ, ನಿಷೇಧ ಇಲ್ಲ ಅಂತ ಅರ್ಥ ಅಲ್ಲ. ಇದು ದೇವತೆಗಳಿಗೆ ಆಗುವಂಥದ್ದು. ಯಾಕಂದ್ರೆ ದೇವರಲ್ಲೇ ಚಿಂತನೆ ಮಾಡೋರಿಗೆ ಅದಾಗತ್ತೆ. ನಮಗೆ ಏನು, ನಮಗೆ ಎಲ್ಲ ವಿಧಿ ನಿಷೇಧ. ಯಾಕೆಂದ್ರೆ ಚಿಂತನೆ ನಮ್ಗೆ ಯಾವಾಗ ಬರುತ್ತೆ, ಏನೋ ಓದ್ತೀವಿ, ಆ ಒಂದು ಶಬ್ದಗಳ ಜೋಡಣೆಯಿಂದ ಹೇಳ್ತೀವಿ ಹೊರತು ಆ ಜ್ಞಾನ ಬಂದಿಲ್ಲ. ಆದರೆ ಒಂದು ಫಲ ಉಂಟು, ಮೈಲಿಗೆ ವಿಧಿ ನಿಷೇಧಗಳು ಅಂದ್ರೆ ಏನಾರು ನಮಗೆ ಗೊತ್ತಿಲ್ಲದೆ ಏನಾರು ಆಗ್ಬಿಟ್ರೆ ಈ ಒಂದು ವರ್ಷನ್ನ, ಈ ಒಂದು ರೂಪವನ್ನ ಕಣ್ಣು ಮುಚ್ಚಿ ಇದನ್ನು ಚಿಂತನೆ ಮಾಡಿದರೆ ನಮಗೆ ಎಷ್ಟು ಕಡಿಮೆ ಮಾಡಬೇಕು, ಆ ಪಾಪಗಳನ್ನ ಕಡಿಮೆ ಮಾಡಿ ತೆಗೆದು ಬಿಡ್ತಾನಂತ ಚಿಂತನೆ ಮಾಡ್ಬೋದು. ಸೊ ಹೀಗೆ ಹಿಂದಿನ ಪದ್ಯಕ್ಕೇನು ಈ ಪದ್ಯದಲ್ಲಿ ಒಂದೇ ವ್ಯತ್ಯಾಸ ಏನು ಅಂದ್ರೆ, ದೇವರು ಯಾವ ರೂಪ, ಅವನ ರೂಪಗಳಲ್ಲಿ, ಅವನ ಅವಯವಗಳಲ್ಲಿ, ಆ ರೂಪಗಳಲ್ಲಿನೂ ಭೇದ ಇಲ್ಲ ಎಂಬುದನ್ನ ತೋರಿಸಿದ್ದಾನೆ ಋಷಿಮುನಿಗಳಿಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಎಂಬಲ್ಲಿ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಒಂದು